ಎಲ್ಲರಿಗೂ ನಮಸ್ಕಾರ. ನಿಷ್ಕಲ್ಮಶ ಅನಿಸಿಕೆ ಚಾನೆಲ್ಗೆ ಭೇಟಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ನಮ್ಮ ಚಾನೆಲ್ನ ಈ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ನಾವು ಇವತ್ತು ಯಾವ ಒಂದು ವಿಷಯದ ಬಗ್ಗೆ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆಯನ್ನು ಹಂಚಿಕೊಳ್ಳುತ್ತಿದ್ದೇವೆ ಎಂದು ಟೈಟಲ್ ಮತ್ತು ಥಂಬ್ನೇಲ್ ನೋಡಿನೇ ನಿಮಗೆ ಈಗಾಗಲೇ ಗೊತ್ತಿರುತ್ತದೆ. ಇತ್ತೀಚೆಗೆ ನಡೆಯುತ್ತಿರುವ ಕನ್ನಡ ಮತ್ತು ತಮಿಳು ಭಾಷೆಗಳ ವಿವಾದದ ಬಗ್ಗೆ ನಮ್ಮ ಒಂದು ನಿಷ್ಕಲ್ಮಶ ಅನಿಸಿಕೆ ಹಂಚಿಕೊಳ್ಳಲು ಬಂದಿದ್ದೇವೆ. ಈ ವಿವಾದದ ಮೂಲ ಕಾರಣವೇನೆಂದರೆ ಕಮಲ್ ಹಾಸನ್ ರವರು ತಮ್ಮ ಸಿನಿಮಾ ಥಗ್ ಲೈಫ್ ಆಡಿಯೋ ಲಾಂಚ್ನಲ್ಲಿ ಮಾಡಿರುವಂತಹ ಒಂದು ಸ್ಟೇಟ್ಮೆಂಟ್. ಆ ಸ್ಟೇಟ್ಮೆಂಟ್ ಏನಪ್ಪಾ ಅಂದರೆ ಕನ್ನಡ ಭಾಷೆಯು ತಮಿಳ್ ಭಾಷೆಯಿಂದಲೇ ಹುಟ್ಟಿಕೊಂಡಿತು ಎಂದು ಹೇಳಿರುವುದು. ಈ ವಿವಾದಕ್ಕೆ ಇಷ್ಟೊಂದು ಮಹತ್ವ ಕೊಡಲು ಕಾರಣವೇನೆಂದರೆ ಕಮಲ್ ಹಾಸನ್ ರವರು ಈ ಸ್ಟೇಟ್ಮೆಂಟ್ ಮಾಡುವಾಗ ಶಿವಣ್ಣರವರನ್ನು ತೋರಿಸಿ ಈ ಸ್ಟೇಟ್ಮೆಂಟ್ ಮಾಡಿದರು. ಶಿವಣ್ಣರವರು ಏನು ಹೇಳದೆ ಹಾಗೆ ಬಂದಿರುವುದರಿಂದ ಈ ವಿವಾದವು ತುಂಬಾ ಮಹತ್ವವಾಗಿದೆ. ಹೌದು, ನಾವು ಈ ಹಿಂದೆ ನೋಡಿದರೆ ಬೇರೆ ಕನ್ನಡದ ಸೂಪರ್ ಸ್ಟಾರ್ಗಳಾದ ಯಶ್ ಹಾಗೂ ಕಿಚ್ಚ ಸುದೀಪ್ ರವರು ಬೇರೆ ಇಂಡಸ್ಟ್ರಿಯ ಯಾವುದೇ ಪ್ರೊಡ್ಯೂಸರ್ ಆಗಲಿ ಅಥವಾ ಹೀರೋ ಆಗಲಿ ನಮ್ಮ ಭಾಷೆಯ ಬಗ್ಗೆ ಅವಹೇಳನೆ ಮಾಡಿದಾಗ ಅವರು ಸ್ಟೇಜ್ ಮೇಲೆಯೇ ಅವರಿಗೆ ತಕ್ಕ ಉತ್ತರವನ್ನು ನೀಡುತ್ತಿದ್ದರು. ಆದರೆ ಸೂಪರ್ ಸೀನಿಯರ್ ಹೀರೋ ಆದ ಶಿವರಾಜ್ ಕುಮಾರ್ ರವರು ತಮಗೆ ಅವಕಾಶವಿದ್ದರೂ ಕಮಲ್ ಹಾಸನ್ ರವರು ಈ ರೀತಿ ಕನ್ನಡದ ಬಗ್ಗೆ ಹೇಳಿಕೆಗಳನ್ನು ನೀಡುತ್ತಿದ್ದರೂ ಅದಕ್ಕೆ ಅವರು ತಕ್ಕ ಉತ್ತರವನ್ನು ನೀಡದೇ ಇರುವುದು ಎಲ್ಲೋ ನಮ್ಮ ಕನ್ನಡಿಗರಿಗೆ ರಕ್ತ ಕುದಿಯುವಂತೆ ಮಾಡಿದೆ. ಈವೆಂಟ್ ಮುಗಿದ ನಂತರವೂ ಇಷ್ಟು ದಿನ ಆದರೂ ಕೂಡ ಶಿವಣ್ಣನವರ ನಿಲುವಿನ ಬಗ್ಗೆ ಪ್ರಶ್ನಿಸಿದಾಗ ಅವರು ತಮ್ಮ ನಿಲುವನ್ನು ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ಹೌದು, ನಾವು ನೋಡುವುದಾದರೆ ಶಿವರಾಜ್ ಕುಮಾರ್ ರವರು ಹುಟ್ಟಿ ಬೆಳೆದಿದ್ದೆಲ್ಲ ಚೆನ್ನೈನಲ್ಲಿ. ಸೊ ಅವರಿಗೆ ತಮಿಳ್ ಅನ್ನೋದು ಒಂದು ಕಾಮನ್ ಲ್ಯಾಂಗ್ವೇಜ್ ಅನ್ನೋದು ಅವರು ಮಾತಾಡೋ ಶೈಲಿಯಲ್ಲೇನೆ ನಮಗೆ ಅರ್ಥ ಆಗತ್ತೆ. ಸೊ ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನೆಂದರೆ ಶಿವರಾಜ್ ಕುಮಾರ್ ರವರಿಗೆ ಇದು ಅಷ್ಟು ದೊಡ್ಡ ವಿಷಯನೇ ಅಲ್ಲ ಅಂತ ಅನ್ಸಿರ್ಬೇಕು. ಇನ್ನ ಈ ಕನ್ನಡ ಮತ್ತು ತಮಿಳ್ ಭಾಷೆಯ ಸಂಘರ್ಷವೇನಿದೆ ಇದು ಇವತ್ತು ನಿನ್ನೆಯದೇನಲ್ಲ, ಇದು 2000 ವರ್ಷಗಳ ಇತಿಹಾಸವೇ ಇದೆ. ಈಗ ಇತಿಹಾಸಕ್ಕೆ ಹೋಗುವುದಾದರೆ ಭಾರತದ ಪುರಾತನ ಭಾಷೆಯಾಗಿದ್ದು ಸಂಸ್ಕೃತ. ಆಗಿನದ ರಾಜರು ಮತ್ತು ಅವರ ಪ್ರಜೆಗಳು ಬಳಸುತ್ತಿದ್ದ ಆಡುಭಾಷೆಯಾಗಿ ಬಳಸುತ್ತಿದ್ದ ಭಾಷೆಯೇ ಸಂಸ್ಕೃತ. ಹೌದು, ಮೊದಲಿಗೆ ಸಂಸ್ಕೃತವೇ ಅತ್ಯಂತ ಪುರಾತನ ಭಾಷೆಯಾಗಿ ಉಪಯೋಗಿಸಲ್ಪಡುತ್ತಿತ್ತು. ಅನಂತರ ಹಂತ ಹಂತವಾಗಿ ಪ್ರಾಕೃತ ಭಾಷೆ, ಅನಂತರ ಅದರಿಂದ ಪಾಳಿ ಭಾಷೆ, ಅನಂತರ ದಕ್ಷಿಣ ಭಾರತಕ್ಕೆಂದೇ ದ್ರವಿಡಿಯನ್ ಭಾಷೆಯು ಉದ್ಭವಿಸಿತು. ಆ ದ್ರವಿಡಿಯನ್ ಭಾಷೆಯಲ್ಲಿ ನಾವು ನೋಡುವುದಾದರೆ ಐತಿಹಾಸಿಕಕಾರರ ಪ್ರಕಾರ ಕಂದಮಿಳ್ ಎಂಬ ಭಾಷೆಯು ಇತ್ತು. ಹೌದು, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಕಂದಮಿಳ್ ಎನ್ನುವ ಭಾಷೆ ಆಡುಭಾಷೆಯಾಗಿತ್ತು. ನಂತರ ಇದೇ ಭಾಷೆಯೇ ಕನ್ನಡ ಮತ್ತು ತಮಿಳ್ ಎಂದು ವಿಭಜನೆಗೊಂಡಿತು. ಇವತ್ತಿಗೂ ನಾವು ನೋಡುವುದಾದರೆ ಕರ್ನಾಟಕ ಮತ್ತು ತಮಿಳುನಾಡು ಗಡಿ ವಿಭಾಗಗಳಲ್ಲಿ ಕಂದಮೇಳ್ ಭಾಷೆ ಇಂದಿಗೂ ಬಳಕೆಯಲ್ಲಿದೆ. ಹೌದು, ನಾವು ಇತಿಹಾಸ ಪುಟಗಳಲ್ಲಿ ನೋಡುವುದಾದರೆ ಮತ್ತು ಇಂದು ಗೂಗಲ್ನಲ್ಲಿ ನೋಡಿದರೂ ಕೂಡ ತಮಿಳೇ ಮೊದಲ ಭಾಷೆ ಎಂದು ಇರುತ್ತದೆ. ಆದರೆ ಅದೇ ತಮಿಳಿನ ಶಾಸನಶಾಸ್ತ್ರಜ್ಞನಾದ ಇರವತ್ತನ್ ಮಹಾದೇವನ್ ರವರೇ ಪ್ರತಿಪಾದಿಸಿರುವ ಹಾಗೆ ಕನ್ನಡವೂ ಕೂಡ ತಮಿಳಿನ ಜೊತೆಯೇ ಹುಟ್ಟಿಕೊಂಡಿತು ಮತ್ತು ಕನ್ನಡಕ್ಕೂ ಅಷ್ಟೇ ಪ್ರಾಶಸ್ತ್ಯ ಸಿಕ್ಕಿ ಕನ್ನಡವೇ ಮೊದಲು ಜಾಸ್ತಿ ಜನ ಆಡುಭಾಷೆ ಮತ್ತು ಆಡಳಿತ ಭಾಷೆಯಾಗಿತ್ತು. ಹೌದು, ನಮಗೆ ತಮಿಳು ಭಾಷೆಯೇ ಪುರಾತನ ಎನ್ನುವುದಕ್ಕೆ ದಾಖಲೆಗಳಾಗಲಿ ಶಾಸನಗಳಾಗಲಿ ಸಿಗುತ್ತದೆ. ಏಕೆಂದರೆ ಬ್ರಿಟಿಷ್ ರವರು ಭಾರತವನ್ನು ಆಳಿದಾಗ ದಕ್ಷಿಣ ಭಾರತಕ್ಕೆ ಮಡ್ರಾಸ್ ಅನ್ನು ಕ್ಯಾಪಿಟಲ್ ಆಗಿ ಮಾಡಿಕೊಂಡಿದ್ದರು. ಆದ್ದರಿಂದ ಬ್ರಿಟಿಷ್ ರವರು ತಮಿಳಿನವರಿಗೆ ಪ್ರಾಮುಖ್ಯತೆ ನೀಡಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡಿದ್ದರಿಂದ ಅವರು ತಮ್ಮ ದಾಖಲೆಗಳನ್ನಾಗಲಿ ಅಥವಾ ಶಾಸನಗಳನ್ನಾಗಲಿ ಉಳಿಸಿಕೊಂಡರು. ಹೌದು, ಬ್ರಿಟಿಷ್ ಪೂರ್ವದಲ್ಲಾಗಲಿ, ಬ್ರಿಟಿಷ್ ರವರ ಆಳ್ವಿಕೆಯಲ್ಲಾಗಲಿ ಹಾಗೂ ಬ್ರಿಟಿಷ್ ನಂತರದಲ್ಲಾಗಲಿ ಕರ್ನಾಟಕ ರಾಜ್ಯವನ್ನು ಆಳಿದ ದೊಡ್ಡ ರಾಜ ಮನೆತನ ಯಾವುದು ಎಂದರೆ ಅದು ಇಂದಿಗೂ ಇರುವಂತಹ ಒಡೆಯರ್ ರಾಜನ ಮನೆತನ. ಈ ಒಡೆಯರ್ ರಾಜ ಮನೆತನದ ರಾಜರುಗಳು ಕೂಡ ಮದ್ರಾಸಿಗರ ತಮಿಳಿಗರನ್ನೇ ತಮ್ಮ ದಿವಾನರಾಗಿ ನೇಮಿಸಿಕೊಂಡಿದ್ದರು. ಹೌದು, ನಾವು ನೋಡುವುದಾದರೆ
ಸರ್ ಎಂ ವಿಶ್ವೇಶ್ವರಯ್ಯರವರು ಮೊಟ್ಟ ಮೊದಲ ಕನ್ನಡದ ದಿವಾನರಾಗಿದ್ದರು. ಇವರಿಗೆ ಮುಂಚೆ ಇದ್ದ ದಿವಾನರೆಲ್ಲ ಪೂರ್ಣಯ್ಯರವರಿಂದ ಹಿಡಿದು ಸರ್ ಎಂ ವಿಶ್ವೇಶ್ವರಯ್ಯರವರೆಗೂ ಎಲ್ಲರೂ ಮದ್ರಾಸಿಗರೇ. ಅವರೊಂದಿಗೆ ನೂರಾರು ಕಾರ್ಮಿಕರು ಮತ್ತು ಕಲೆಗಾರರನ್ನು ಕೂಡ ಕರೆತಂದರು. ಇದಲ್ಲದೆ ಇವತ್ತಿಗೂ ನಮ್ಮ ಕರ್ನಾಟಕದ ಮೇಲೆ ತಮಿಳಿನವರದು ಎಷ್ಟು ಇನ್ಫ್ಲೂಯೆನ್ಸ್ ಇದೆ ಅಂದರೆ, ಶೇಷಾದ್ರಿಪುರಮ್ಮು, ಮಲ್ಲೇಶ್ವರಮ್ಮು, ಸರಸ್ವತಿಪುರಮ್ಮು, ಕೃಷ್ಣರಾಜಪುರಮ್ಮು, ಈ ಪುರಂಗಳೆಲ್ಲ ಏನಿದೆ ಇದು ಯಾವುದು ನಮ್ಮ ಕನ್ನಡದ ಇನ್ಫ್ಲೂಯೆನ್ಸ್ ಅಲ್ಲ, ಇದೆಲ್ಲ ತಮಿಳವರ ದಿವಾನರ ಇನ್ಫ್ಲೂಯೆನ್ಸೇ. ಇಂದಿಗೂ ಕೂಡ ನಮ್ಮ ಮೇಲೆ ತಮಿಳಿನವರ ಇನ್ಫ್ಲೂಯೆನ್ಸ್ ಎಷ್ಟು ಮಟ್ಟಿಗೆ ಇದೆ ಎಂತೆಂದರೆ, ಈ ಭಾಷಾಭಿಮಾನದ ಏನು ಒಂದು ಹೋರಾಟ ನಡೆಯುತ್ತಿದೆ, ಇದು ಒಂದು ದೊಡ್ಡ ವಿಷಯವೇ ಅಲ್ಲ ಎಂದು ನಮ್ಮ ಮಧ್ಯೆ ಎಷ್ಟೊಂದು ಜನ ಹೇಳಿಕೊಂಡು ತಿರುಗುತ್ತಿದ್ದಾರೆ. ಹೌದು, ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನೆಂದರೆ, ಇಂತಹ ಭಾಷಾಭಿಮಾನ ಇಲ್ಲದವರು ನಮ್ಮ ಮಧ್ಯೆ ಇರುವುದರಿಂದ ಕಮಲ್ ಹಾಸನ್ ಅವರಿಗೆ ಈ ವಿಷಯದ ಬಗ್ಗೆ ಪ್ರಶ್ನಿಸಿದಾಗ ಕೂಡ ಅವರು ಈ ವಿಷಯದ ಬಗ್ಗೆ ನಾನು ಕ್ಷಮೆ ಕೇಳುವ ಅವಶ್ಯಕತೆ ಇಲ್ಲ ಎಂದು ನಿರ್ದಾಕ್ಷಿಣ್ಯವಾಗಿ ಹೇಳಿದ್ದಾರೆ. ಇಷ್ಟೊಂದು ವಿವಾದಗಳಾಗಿಯೂ ಕೂಡ ತಮ್ಮ ಚಿತ್ರವನ್ನು ಕರ್ನಾಟಕದಲ್ಲಿ ಬ್ಯಾನ್ ಮಾಡಿದರೂ ಕೂಡ ಕಮಲ್ ಹಾಸನ್ ರವರು ಏಕೆ ಕ್ಷಮೆ ಯಾಚಿಸುತ್ತಿಲ್ಲ ಎಂದು ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನೆಂದರೆ, ಇದರ ಹಿಂದೆ ಒಂದು ರಾಜಕೀಯ ತಂತ್ರ ಅಡಗಿದೆ. ಕಮಲ್ ಹಾಸನ್ ರವರು ಇತ್ತೀಚೆಗಷ್ಟೇ ಅಲ್ಲಿನ ಆಡಳಿತ ಪಕ್ಷವಾದ DMK ಒಂದಿಗೆ ಕೈ ಜೋಡಿಸಿದ್ದಾರೆ. ಆ DMK ಪಕ್ಷವೂ ಕೂಡ ಇದೇ ರೀತಿ ತಮ್ಮ ತಮಿಳ್ ಭಾಷೆಯೇ ಎಲ್ಲರಿಗಿನ್ನ ಸಾರ್ವಭೌಮ ಎಂಬುದಾಗಿದೆ. ಹೀಗಾಗಿ ಅವರೇನಾದರೂ ಈಗ ಈ ಭಾಷೆ ವಿಷಯಕ್ಕೆ ಕ್ಷಮೆ ಕೇಳಿದರೆ ಅವರಿಗೆ ಮುಂದಿನ ರಾಜ್ಯಸಭಾ ಟಿಕೆಟ್ ಸಿಗುವುದಿಲ್ಲ ಎಂಬುದು ಇದರ ಹಿಂದಿರುವ ಮರ್ಮ. ಹೌದು, ಈ ಹಿಂದೆ ನೋಡುವುದಾದರೆ ಕನ್ನಡದ ಬಗ್ಗೆ ಅವಹೇಳನೆಯಾಗಿ ಮಾತಾಡಿದ ಬಹಳಷ್ಟು ನಟರು ತಮ್ಮ ತಪ್ಪನ್ನು ಅರಿತು ಕ್ಷಮೆ ಯಾಚಿಸಿದ ನಂತರವೇ ತಮ್ಮ ಚಿತ್ರವನ್ನು ಇಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಈ ತಮಿಳು ಭಾಷೆ ಸುಪೀರಿಯಾರಿಟಿ ಅನ್ನೋ ಮನೋಭಾವನೆ ಬರೀ ಕಮಲ್ ಹಾಸನ್ ಅವ್ರದ್ದು ಮಾತ್ರನೇ ಅಲ್ಲ, ತಮಿಳ್ನಾಡಲ್ಲಿರೋ ಸುಮಾರು ಜನದ್ದು ಇದೇನೇ ಮನೋಭಾವ. ಈ ಒಂದು ಭಾಷಾಭಿಮಾನದ ವಿವಾದವು ಇಷ್ಟೊಂದು ಪ್ರಾಮುಖ್ಯತೆ ಪಡೆದುಕೊಂಡು ಕಮಲ್ ಹಾಸನ್ ರವರ ಥಗ್ ಲೈಫ್ ಸಿನಿಮಾ ಬ್ಯಾನ್ ಆಗುವುದಕ್ಕೆ ಮುಖ್ಯವಾದ ಕಾರಣಕರ್ತರಾದ ಕನ್ನಡ ಪರ ಹೋರಾಟಗಾರರು ಮತ್ತು ಸಂಘಟನೆಗಳು ಅಸ್ತಿತ್ವದಲ್ಲಿರುವುದರಿಂದಲೇ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ಕಮಲ್ ಹಾಸನ್ ರವರ ಈ ಮಾತುಗಳಿಂದ ಕನ್ನಡ ಭಾಷೆಗೆ ಯಾವುದೇ ರೀತಿ ಧಕ್ಕೆಯೂ ಬರುವುದಿಲ್ಲ. ಏಕೆಂದರೆ ಈ ಕನ್ನಡ ಭಾಷೆ ಆಲ್ರೆಡಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾನ್ಯತೆ ಪಡೆದಿದೆ. ಇದು ಇವತ್ತು ನಾವು ನೀವು ಹೇಳೋದಲ್ಲ, ಇದು ಶತಶತಮಾನಗಳಿಂದ ಆಲ್ರೆಡಿ ಪ್ರೂವ್ ಆಗಿರುವಂತ ವಿಚಾರ. ನಿಮಗೆಲ್ಲ ತಿಳಿದಿರುವ ಹಾಗೆ ಕನ್ನಡ ಭಾಷೆಯು ಒಂದು ಹೆಮ್ಮರವಾಗಿ ಬೆಳೆದಿದೆ. ಇದರಿಂದ ಬಂದಿರುವ ಹಣ್ಣು ಸಿಹಿಯಾಗಿದ್ದು ನಾವೆಲ್ಲ ಸವಿದಿದ್ದೇವೆ. ಈಗ ಯಾವುದೋ ಒಂದು ನಾಯಿ ನರಿ ಬಂದು ಉಚ್ಚೆ ಹೋಯ್ದ ತಕ್ಷಣ ಆ ಹಣ್ಣು ಕಹಿ ಅಥವಾ ಉಪ್ಪಾಗುವುದಿಲ್ಲ. ನಮ್ಮ ಪ್ರಾಮಾಣಿಕ ಅನಿಸಿಕೆ ನಿಮಗೆ ನಿಷ್ಕಲ್ಮಶವೆನಿಸಿದ್ದಲ್ಲಿ ಕಮೆಂಟ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ.